ನಮಸ್ಕಾರ. ಮನೆಗೃಹಿಣಿ ಚಾನಲ್ಗೆ ಪ್ರೀತಿಯ ವೀಕ್ಷಕರಿಗೆಲ್ಲ ಆತ್ಮೀಯವಾದ ಸ್ವಾಗತ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಥವಾ ಸಂಜೆ ಊಟಕ್ಕೆ ಸಿಂಪಲ್ ಆಗಿರುವಂತಹ ಒಂದು ಪರೋಟ ರೆಸಿಪಿ. ಯಾವುದೇ ಥರ ಮೈದಾ ಹಿಟ್ಟನ್ನು ಬಳಸದೆ ಉಳಿದಂಥ ಅನ್ನನ ಬಳಸಿ ಸೂಪರ್ ಸಾಫ್ಟ್ ಆಗಿರುವಂತಹ ಉಬ್ಬಿ ಬರುವಂತಹ ಈ ಥರ ಪದ್ರ ಆಗಿರುವಂತಹ ಇವತ್ತಿನ ಈ ಪರೋಟ ರೆಸಿಪಿ ತುಂಬಾ ಸುಲಭವಾದಂತಹ 2 ರೀತಿಯ ಫೋಲ್ಡಿಂಗಲ್ಲಿ ಈ ಪರೋಟ ರೆಸಿಪಿನ ಹೇಗೆ ಮಾಡೋದು ಅಂತ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಇಲ್ಲಿ ಮಿಕ್ಸರ್ ಜಾರ್ಗೆ 2 ಬಟ್ಲಾಗುವಷ್ಟು ಸಣ್ಣ ರವೆ, ಮಾಮೂಲಾಗಿ ನಾವು ಉಪ್ಪಿಟ್ಟು ಮಾಡುವಂತಹ ಬಾಂಬೆ ರವೆನ ಬಳಸ್ತಾ ಇದ್ದೀನಿ. ಇವಾಗ ಇದನ್ನು ಆದಷ್ಟು ಸ್ವಲ್ಪ ನೈಸಾಗಿ ಪೌಡ್ರ್ ಥರ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ತೀರ ಏನು ಪೌಡ್ರ್ ಥರ ಆಗೋದಿಲ್ಲ, ಸ್ವಲ್ಪ ಲೈಟಾಗಿ ರವೆ ಥರ ಇದ್ದೇ ಇರುತ್ತೆ. ಈ ರವೆನ ಇವಾಗ ಒಂದು ಪಾತ್ರೆಗೆ ಸೇರಿಸಿ ಸ್ವಲ್ಪ ಇದನ್ನು ಸೈಡಿಗೆ ಎತ್ತಿಡ್ತಾ ಇದ್ದೀನಿ. ನಂತರ ಅದೇ ಮಿಕ್ಸರ್ ಜಾರ್ಗೆ 2 ಬಟ್ಲಾಗುವಷ್ಟು ಉಳಿದಂಥ ಅನ್ನನ ಸೇರಿಸ್ತಾ ಇದ್ದೀನಿ. ಅನ್ನ ಇಷ್ಟೇ ಹಾಕಬೇಕು ಅಂತೇನಿಲ್ಲ, 1 ಬಟ್ಲು ಹಾಕಿದ್ರೂ ಕೂಡ ಸಾಕು. ಅನ್ನ ಹಾಕೋದ್ರಿಂದ ಸಾಫ್ಟ್ ಆಗಿರುವಂಥ ಪರೋಟನ ರೆಡಿ ಮಾಡ್ಕೊಳ್ಬೋದು. ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಆದಷ್ಟು ಪೂರ್ತಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈ ಗ್ರೈಂಡ್ ಮಾಡಿದಂಥ ಅನ್ನನ ಮುಂಚೆನೇ ಪೌಡ್ರ್ ಮಾಡಿಟ್ಟಂಥ ರವೆಗೆ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿದನ್ನು ಈ ರವೆ ಮಿಶ್ರಣದಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ನಾದ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ನೀರೇನು ಹಾಕದೆ ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಸ್ವಲ್ಪ ಬೈಂಡಿಂಗೋಸ್ಕರ 2 ಚಮಚ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸಿ ಚೆನ್ನಾಗಿದನ್ನು ಮತ್ತೆ ನಾದ್ಕೊಳ್ತಾ ಇದ್ದೀನಿ. ಆದಷ್ಟು ಇಲ್ಲಿ ಸ್ವಲ್ಪ ಸಾಫ್ಟ್ ಆಗಿರುವಂಥ ಹಿಟ್ಟನ್ನು ನಾದ್ಕೊಳ್ಬೇಕಾಗುತ್ತೆ. ತೀರ ಗಟ್ಟಿಯಾಗಿ ಅಲ್ಲ, ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಸಾಫ್ಟ್ ಆಗಿರಬೇಕು. ಕೈಗೆ ಒಂದು ಸ್ವಲ್ಪ ಹಿಟ್ಟು ಅಂಟೋ ಥರ ಆಗ್ತಾ ಇದೆ ಅಂದಾಗ ಕೈಗೆ ಒಂದು ಸ್ವಲ್ಪ ನೀರನ್ನು ಅಪ್ಲೈ ಮಾಡ್ತಾ ಹಿಟ್ಟನ್ನು ನಾದ್ಕೊಳ್ತಾ ಇದ್ದೀನಿ. ಕೈನ ಹಸಿ ಮಾಡಿಕೊಂಡು ನಾದೋದ್ರಿಂದ ತುಂಬ ಈಸಿಯಾಗಿ ಹಿಟ್ಟು ಕೈಗೆ ಅಂಟದೆ ಚೆನ್ನಾಗಿ ನಾದ್ಕೊಳ್ಬೋದು. ಇದನ್ನು ಒಂದು 20 ನಿಮಿಷಗಳ ಕಾಲ ನೆನೆಯಲು ಬಿಡಬೇಕಾಗುತ್ತೆ. ಯಾಕಂದರೆ ರವೆ ಆಗಿರೋದ್ರಿಂದ ಒಂದು ಸ್ವಲ್ಪ ನೆಂದು ಅರಳಿ ಹಿಟ್ಟು ಸ್ವಲ್ಪ ಸಾಫ್ಟಾಗಿ ರೆಡಿ ಆಗುತ್ತೆ. ಇವಾಗ ನಾದಿರುವಂಥ ಹಿಟ್ಟಿನ ಮೇಲೆ ಸ್ವಲ್ಪ ನೀರನ್ನು ಅಪ್ಲೈ ಮಾಡಿ ಒಂದು 20 ನಿಮಿಷ ನೆನೆಯಲು ಬಿಡ್ತಾ ಇದ್ದೀನಿ. ನೋಡಿ, ಇವಾಗ ಒಂದು 20 ನಿಮಿಷ ನೆಂದಾಗಿದೆ ಹಿಟ್ಟು. ನೆನೆಸಿದಂಥ ಹಿಟ್ಟನ್ನು ಪುನಃ ನಾನಿಲ್ಲಿ ಇವಾಗ ಕೈಗೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಚೆನ್ನಾಗಿದ್ದಾನೆ. ಇವಾಗ ಮತ್ತೆ ಒಂದು 10 ನಿಮಿಷಗಳ ಕಾಲನಾದರೂ ಮತ್ತೆ ನಾದ್ಕೊಳ್ಬೇಕಾಗುತ್ತೆ. ಹಿಟ್ಟು ನೆನೆಸಿದಷ್ಟು ನಾದಿದಷ್ಟು ಮಾಡುವಂತಹ ಚಪಾತಿ ಪರೋಟ ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ನಾವು ರವೆನ ಬಳಸಿರೋ ಕಾರಣಕ್ಕೆ ಹಿಟ್ಟನ್ನು ಒಂದು ಸ್ವಲ್ಪ ಚೆನ್ನಾಗಿ ನೆನೆಸಿ ಈ ಥರ ಬಡ್ದು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಸಾಫ್ಟಾಗಿ. ಹಿಟ್ಟು ಚೆನ್ನಾಗಿ ಇವಾಗ ರೆಡಿ ಆಗಿದೆ ಪರೋಟ ಮಾಡೋದಕ್ಕೆ. ಸಾಫ್ಟ್ ಆಗಿದೆ ಹಿಟ್ಟು. ಇವಾಗ ನಾನಿಲ್ಲಿ ಒಂದು ಸ್ವಲ್ಪ ಚಿಕ್ಕ ಉಳ್ಳೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಮಾಮೂಲಾಗಿ ನಾವು ಚಪಾತಿ ಮಾಡುವಂಥ ಉಳ್ಳೆಗಳ ಸೈಜಲ್ಲೇ ಈ ಒಂದು ಉಳ್ಳೆನೂ ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಹಿಟ್ಟನ್ನು ತಗೊಂಡು ಕೈನಲ್ಲಿ ಒಂದು ಸ್ವಲ್ಪ ನಾದ್ಕೊಳ್ತಾ ಉಳ್ಳೆನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಎಲ್ಲ ಉಳ್ಳೆಗಳನ್ನು ಕೂಡ ಮಾಡಿಟ್ಟಿದ್ದೀನಿ. ಇಲ್ಲಿ ಪರೋಟ ಲಟ್ಟಿಸೋದಕ್ಕೆ ನಾನು ಈ ಥರ ಹೋಳಿಗೆ ಮಾಡುವಂತಹ ತಗಡನ್ನು ತಗೊಂಡಿದ್ದೀನಿ. ಈ ಥರ ತಗಡ ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಒಬ್ಬಟ್ಟೊತ್ತುವಂತಹ ಶೀಟಲ್ಲೂ ಕೂಡ ಈ ಪರೋಟನ ಲಟ್ಟಿಸಿ ತಗೊಳ್ಬೋದು. ತಗಡಾಗೆ ಒಂದು ಸ್ವಲ್ಪ ಎಣ್ಣೆನ ನಾನಿಲ್ಲಿ ಅಪ್ಲೈ ಮಾಡಿ ನಂತರ ಒಂದು ಉಳ್ಳೆನ ತಗೊಂಡು ಒಂದಷ್ಟು ಅಗಲಕ್ಕೆ ಉಳ್ಳೆನ ಲಟ್ಟಿಸಿದ್ದೀನಿ. ನಂತರ ಅದಕ್ಕೆ ಒಂದು ಸ್ವಲ್ಪ ಚೆನ್ನಾಗಿ ಎಣ್ಣೆನ ಅಪ್ಲೈ ಮಾಡಿ ಒಣ ಅಕ್ಕಿ ಹಿಟ್ಟನ್ನು ನಾನಿಲ್ಲಿ ಉದುರಿಸ್ತಾ ಇದ್ದೀನಿ. ಅಕ್ಕಿ ಹಿಟ್ಟಿನ ಬದಲಿಗೆ ನೀವು ಗೋಧಿ ಹಿಟ್ಟು ಅಥವಾ ಜೋಳದ ಹಿಟ್ಟನ್ನು ಕೂಡ ಅಪ್ಲೈ ಮಾಡ್ಬೋದು. ನೋಡಿ, ನಂತರ ಈ ಥರ ಫೋಲ್ಡಿಂಗನ್ನು ಮಾಡಿ ಮತ್ತೆ ಫೋಲ್ಡ್ ಮಾಡಿರುವಂತಹ ಭಾಗದ ಮೇಲೆ ಒಣ ಅಕ್ಕಿ ಹಿಟ್ಟನ್ನು ಉದುರಿಸಿ ಬೇಕು ಅಂದರೆ ಒಂದು ಸ್ವಲ್ಪ ಎಣ್ಣೆನೂ ಕೂಡ ಅಪ್ಲೈ ಮಾಡಿ ಅಕ್ಕಿ ಹಿಟ್ಟನ್ನು ಉದುರಿಸ್ಬೋದು. ಹೇಗೆ ನಾವು ಫೋಲ್ಡ್ ಮಾಡ್ತೀವೋ ಹಾಗಾಗಿ ಅಲ್ಲಿ ಎಣ್ಣೆ ಮತ್ತು ಅಕ್ಕಿ ಹಿಟ್ಟನ್ನು ಉದುರಿಸಿದ್ರೆ ಪದ್ರ ಆಗಿರುವಂಥ ಪರೋಟ ರೆಡಿ ಆಗುತ್ತೆ ಅನ್ಬೋದು. ನಂತರ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ತಗಡಾಗೂ ಕೂಡ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಎಣ್ಣೆ ಹಚ್ಚಿರುವಂಥ ಭಾಗನ ಕೆಳಭಾಗಕ್ಕೆ ಮಾಡಿ ನಾನಿಲ್ಲಿ ಪರೋಟನ ಲಟ್ಟಿಸ್ತಾ ಇದ್ದೀನಿ. ಹೀಗೆ ಫೋಲ್ಡಿಂಗಲ್ಲಿ ನೀವು ಪರೋಟ ಮಾಡಿದ್ರೆ ತುಂಬಾ ಸಾಫ್ಟ್ ಆಗಿರುವಂತಹ ಪದ್ರ ಆಗಿರುವಂಥ ಪರೋಟನ ರೆಡಿ ಮಾಡ್ಕೊಳ್ಬೋದು. ಮತ್ತು ಇವಾಗ ಲಟ್ಟಿಸ್ಬೇಕಾದ್ರೆ ತಗಡನ ತಿರುಗಿಸ್ತಾ ಹಗುರವಾಗಿ ದಂಡಿಯಾಗಿ ಇದನ್ನು ತೀಡ್ತಾ ಹೋಗಬೇಕಾಗುತ್ತೆ. ತೀರಾ ಭಾರವಾಗಿ ಇದನ್ನು ಲಟ್ಸಕ್ಕೆ ಹೋಗಬಾರ್ದು. ನೋಡಿ, ನಾನಿಲ್ಲಿ ಒಂದಷ್ಟು ಅಗಲಕ್ಕೆ ಈ ಒಂದು ಪರೋಟನ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಚೌಕಾಕಾರಕ್ಕೆ ಶೇಪಾಗಿ ಮಾಡಿಕೊಂಡು
ನೋಡಿ ಈಸಿಯಾಗಿ ತಗಡದಿಂದ ನಾವು ಕೈನಲ್ಲಿ ತಗೊಂಡು ಕಾದಿರುವಂಥ ಹೆಂಚು ಮೇಲೆ ಈ ಒಂದು ಪರೋಟನ ನಾನು ಇಲ್ಲಿ ಹಾಕೊಂಡಿದ್ದೀನಿ. ಗ್ಯಾಸ್ ಫ್ಲೇಮನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ಪರೋಟ ಒಂದು ಸ್ವಲ್ಪ ಉಬ್ಬಿ ಬರ್ತಾ ಇದೆ ಅಂದಾಗ ಇನ್ನೊಂದು ಭಾಗಕ್ಕೆ ತಿರುವು ಹಾಕ್ಕೊಂಡು ಮತ್ತೆ ನಾನಿಲ್ಲಿ ಬೇಯಿಸ್ತಾ ಇದ್ದೀನಿ. ಎರಡೂ ಬದಿಗೂ ಒಂದೆರಡೆರಡು ಸತಿ ಹಾಗೆ ಸ್ವಲ್ಪ ಲೈಟಾಗಿ ಎಲ್ಲ ಕಡೆಯಲ್ಲೂ ಹೊಂಬಣ್ಣದ ಕಲರ್ ಬರೋವರೆಗೂ ಈ ಪರೋಟನ ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ. ಮತ್ತು ಅಷ್ಟೇ ಪದ್ರ ಆಗಿರುವಂತಹ ಪರೋಟ ಕೂಡ ರೆಡಿ ಆಗುತ್ತೆ. ಈ ಥರ ಒಂದು ಸ್ವಲ್ಪ ಕಲರಾಗಿ ಪರೋಟನ ನೀವು ಬೇಯಿಸ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇವಾಗ ನಾನಿಲ್ಲಿ ಒಂದು ಪರೋಟ ಕೂಡ ರೆಡಿ ಮಾಡ್ಕೊಂಡಾಗಿದೆ. ನಂತರ ಇವಾಗ ಇನ್ನೊಂದು ಫೋಲ್ಡಿಂಗಲ್ಲೂ ಕೂಡ ನಾನೇ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ನಾನಿಲ್ಲಿ ಇನ್ನೊಂದು ಉಳ್ಳೆನ ತಗೊಂಡು ಒಂದು ಸ್ವಲ್ಪ ಈ ಥರ ಉದ್ದಕ್ಕೆ ಲಟ್ಟಿಸಿ ಒಣ ಅಕ್ಕಿ ಹಿಟ್ಟನ್ನು ಮೇಲೆ ಉದುರಿಸಿ ನಂತರ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ನೋಡಿ ಈಗ ಈ ಥರ ಪ್ರೆಸ್ ಮಾಡಿ 3 ಭಾಗದಾಗೆ ಮಾಡ್ಕೊಂಡಿದ್ದೀನಿ. ಇವಾಗ ಒಂದ್ರ ಮೇಲೆ ಒಂದು ಅಂತ ಫೋಲ್ಡಿಂಗನ್ನು ಮಾಡ್ತಾ ಹೇಗೆ ಫೋಲ್ಡನ್ನು ಮಾಡ್ತೀವೋ ಹಾಗಾಗಿ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಉದುರಿಸ್ತಾ ಈ ಥರ ಫೋಲ್ಡಿಂಗಲ್ಲಿ ಉಳ್ಳೆನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಎಣ್ಣೆ ಹಚ್ಚಿರುವಂಥ ಭಾಗನ ಕೆಳಭಾಗಕ್ಕೆ ಮಾಡಿ ಮತ್ತು ನಾನಿಲ್ಲಿ ಇದನ್ನು ತೀಡ್ತಾ ಹೋಗ್ತಾ ಇದ್ದೀನಿ. ಯಾವ ಶೇಪಲ್ಲಿ ಬೇಕಾದರೂ ಕೂಡ ನೀವಿಂದು ಪರೋಟನ ರೆಡಿ ಮಾಡ್ಕೊಳ್ಬೋದು. ನೋಡಿ ನಾನಿಲ್ಲಿ ಒಂದಷ್ಟು ಅಗಲಕ್ಕೆ ಈ ಒಂದು ಪರೋಟನ ಕೂಡ ಲಟ್ಟಿಸಿದಾಗಿದೆ. ಲಟ್ಟಿಸಿರುವಂಥ ಪರೋಟನ ನಾನಿಲ್ಲಿ ಈಸಿಯಾಗಿ ತಗಡದಿಂದ ಕೈ ಮೇಲೆ ತಗೊಂಡು ಕಾದಿರುವಂಥ ಹೆಂಚು ಮೇಲೆ ಹಾಕೊಳ್ತಾ ಇದ್ದೀನಿ. ನೋಡಿ ಸ್ವಲ್ಪ ಅನ್ನ ಹಾಕೋದ್ರಿಂದ ಸಾಫ್ಟ್ ಆಗಿರುವಂತಹ ರವೆ ಪರೋಟ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು. ಅನ್ನ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ರವೆಗೆ ಒಂದು ಸ್ವಲ್ಪ ಬಿಸಿನೀರನ್ನು ಸೇರಿಸಿ ನೀವು ಕಲಿಸ್ಕೊಳ್ಬೇಕಾಗುತ್ತೆ ಹಿಟ್ಟನ್ನು. ನೋಡಿ ನಾನಿಲ್ಲಿ ಈ ಒಂದು ಪರೋಟ ಕೂಡ ಚೆನ್ನಾಗಿ ಬೇಯಿಸ್ಕೊಂಡಾಗಿದೆ. ತೀರಾ ತೆಳುವಾಗಿ ನಾನಿಲ್ಲಿ ಲಟ್ಟಿಸಿಲ್ಲ, ತೀರಾ ದಪ್ಪವಾಗೂ ಕೂಡ ಲಟ್ಟಿಸಿಲ್ಲ. ಮಾಮೂಲಾಗಿ ಪರೋಟ ನಾನು ಯಾವ ಥರ ಹದವಾಗಿ ಮೀಡಿಯಮ್ ಆಗಿ ಮಾಡ್ಕೊಳ್ತೀವೋ ಅದೇ ಒಂದು ರೀತಿಯಲ್ಲಿ ನಾನು ಈ ಪರೋಟನ ರೆಡಿ ಮಾಡಿದ್ದೀನಿ. ನೋಡಿ ಯಾವ ಥರ ಪದ್ರ ಆಗಿರುವಂಥ ಪರೋಟ ರೆಡಿಯಾಗಿದೆ ಅಂತ. ಇದು 3 ಲೇಯರ್ ಆಗಿರುವಂಥ ಪರೋಟ ರೆಡಿಯಾಗಿದೆ ಅಂತಲೇ ಹೇಳ್ಬೋದು. ನೋಡಿ ಉಳಿದಂಥ ಹಿಟ್ಟಿನಿಂದ ಕೂಡ ನಾನಿಲ್ಲಿ ಎಲ್ಲ ಪರೋಟಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಮುಷ್ಟಿಯಷ್ಟೇ ಸಾಫ್ಟ್ ಆಗಿರುವಂಥ ಈ ಪರೋಟ ರೆಡಿ ಆಗುತ್ತೆ ಅನ್ಬೋದು. ನೋಡಿ ಇವಾಗ ಯಾವ ಥರ ಲೇಯರ್ ಆಗಿರುವಂಥ ಪರೋಟ ರೆಡಿಯಾಗಿದೆ ಅಂತ ನೋಡ್ತಾ ಇರ್ಬೋದು, ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಬೆಳಗ್ಗೆ ಮಾಡಿದ್ರು ಸಂಜೆವರೆಗೂ ಇಷ್ಟೇ ಸಾಫ್ಟ್ ಆಗಿರುತ್ತೆ ಮತ್ತು ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಯಾವ ಹೋಟೆಲ್ ಪರೋಟಗಿಂತನೂ ಕೂಡ ರುಚಿಯಲ್ಲಿ ಕಡಿಮೆ ಇಲ್ಲ ಅಂತಲೇ ಹೇಳ್ಬೋದು. ಯಾವ ಥರ ಪದ್ರಾಗಿ ಬಂದಿದೆ ಅಂತ. ಮೈದಾ ಬಳಸದೆ ರವೆನ ಬಳಸಿ ಈ ಥರ ಪರೋಟನ ನೀವು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ರವೆನ ಗ್ರೈಂಡ್ ಮಾಡಿದ್ರೆ ಅದು ಪೂರ್ತಿಯಾಗಿ ಮೈದಾ ಆಗೋದಿಲ್ಲ. ಮೈದಾ ಅಂದ್ರೇ ಬೇರೆ, ರವೆ ಇನ್ನೂ ಸ್ವಲ್ಪ ರವೆ ಥರನೇ ಇರುತ್ತೆ. ತೀರಾ ಅದೇನು ನೈಸಾಗಿ ಆಗೋದಿಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ದಿವಸ ಉಳಿದಂಥ ಅನ್ನ ಮತ್ತು ರವೆನ ಬಳಸಿ ಮಾಡಿರುವಂತಹ ಈ ಸಿಂಪಲ್ ಆಗಿರುವಂತಹ ಪರೋಟ ರೆಸಿಪಿ. ಈ ರೆಸಿಪಿ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ರೆಸಿಪಿ ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು.